ಉಪನ್ಯಾಸವನ್ನು ನೀಡ್ತಾರೆ. ಇದರ ಒಂದು ದತ್ತಿಯನ್ನು ಇಟ್ಟವರು ಶ್ರೇಯಸ್ ಶುಭ ರಂಗನಾಥ್, ಸಂಪತ್ ಗಿರಿರಾವ್, ಮಂಜುಳಾಬಾಯಿ, TS ವರದರಾಜರಾವ್, TV ನಾಗಮ್ಮಾಳ್, ತಿರುಕಾಂಬುಲೂರು. ಅರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶ್ರೀ ಸತ್ಯಾತ್ಮತೀರ್ಥಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ಆಸೀನರಾದಂತಹ ಪರಮಪೂಜ್ಯ ಆಚಾರ್ಯರಿಗೆ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ, ಎಲ್ಲ ಹಿರಿಯ ವಿದ್ವಾಂಸರಿಗೂ ಅನೇಕಾನೇಕ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನಾಮಧಾರಣೆ ಎಂಬಂತಹ ವಿಷಯದ ಬಗ್ಗೆ ಯಥಾಮತಿ 4 ಮಾತುಗಳನ್ನಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಾಮಧಾರಣೆ ಅಂದಾಕ್ಷಣದಲ್ಲಿ 2 ವಿಧವಾದಂತಹ ನಾಮಧಾರಣೆ ನಮ್ಮ ಮನಸ್ಸಿಗೆ ಬರ್ತದೆ. ಮೊದಲನೆಯದ್ದು ಅಂತಂದರೆ, ನಾಮ ಅಂದರೆ ಭಗವಂತನ ನಾಮ. ಈ ಭಗವಂತನ ನಾಮವನ್ನು ನಮ್ಮ ಮನಸ್ಸಿನಲ್ಲಿ ಮುಖದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳುವುದು ಒಂದು ವಿಧವಾದ ನಾಮಧಾರಣೆಯಾದರೆ, ಇನ್ನೊಂದು ದೇಹದಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ನಾಮಧಾರಣೆ ಅಂದರೆ ಊರ್ಧ್ವಪುಂಡದ ಧಾರಣೆ ಅಂತ, ಹೀಗೆ 2 ವಿಧವಾದಂತಹ ನಾಮಧಾರಣೆ ಅಂತ ನಾವು ಚಿಂತನೆ ಮಾಡಬಹುದು. ಯಾರು ಗಲಾಟೆ ಮಾಡಬೇಡಿ ದಯಮಾಡಿ. ಎರಡೂ ಕೂಡ ಅತ್ಯಂತ ಅವಶ್ಯಕ ಅಂತ ತಿಳಿಸ್ತಾರೆ. ಆ ಭಗವಂತನ ನಾಮವನ್ನು ಮುಖದಲ್ಲಿ ಧಾರಣೆ ಮಾಡುವುದು ಅದು ಅತ್ಯಂತ ಅವಶ್ಯಕ. ಅದೇ ರೀತಿ ಊರ್ಧ್ವಪುಂಡ್ರದ ಧಾರಣೆಯನ್ನು ಮಾಡುವುದು ಕೂಡ ಅದು ಅತ್ಯಂತ ಅವಶ್ಯಕವಾದಂತಹ ಕಾರ್ಯ ಎಂಬುದಾಗಿ ವಿವರಣೆಯನ್ನು ಮಾಡ್ತಾರೆ. ವೈಷ್ಣವರ ಲಕ್ಷಣಗಳನ್ನು ತಿಳಿಸುವಾಗ ಹೇಳ್ತಾರೆ. ಏನು ವೈಷ್ಣವರ ಲಕ್ಷಣಗಳು ಅಂತಂದರೆ 5 ಲಕ್ಷಣಗಳನ್ನು ಹೇಳ್ತಾರೆ. ವೈಷ್ಣವರ ಲಕ್ಷಣಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ತಾಪಃ ಊರ್ಧ್ವಪುಂಡ್ರಃ ತಥಾ ನಾಮ ಮಂತ್ರೋ ಯಾಗಸ್ತು ಪಂಚಮಃ ಅಮೀಹಿ ಪಂಚ ಸಂಸ್ಕಾರಾಃ ವೈಷ್ಣವತ್ವಸ್ಯ ಹೇತವಃ ಅಂತ 5 ಸಂಸ್ಕಾರಗಳನ್ನು ತಿಳಿಸಿದ್ದಾರೆ. ವೈಷ್ಣವತ್ವಕ್ಕೆ ಕಾರಣವಾಗುವಂತಹ ಸಂಸ್ಕಾರಗಳನ್ನು ತಾಪಃ ಅಂತ ಮೊದಲನೆಯದ್ದು ಅಂದರೆ ತಪ್ತ ಮುದ್ರಾಧಾರಣೆ, ಇದು ಅತ್ಯಂತ ಅವಶ್ಯಕವಾದಂತಹ ಕಾರ್ಯ. ಎರಡನೆಯದ್ದು ಊರ್ಧ್ವಪುಂಡ್ರಃ, ಊರ್ಧ್ವಪುಂಡ್ರದ ಧಾರಣೆ, ನಾಮ ಭಗವಂತನ ನಾಮೋಚ್ಚಾರಣೆ, ಮಂತ್ರ ಮಂತ್ರದ ಅಧ್ಯಯನ ಹಾಗೂ ಆ ಮಂತ್ರದ ಉಪಾಸನೆ, ಯಾಗ, ಹೀಗೆ 5 ವಿಧವಾದಂತಹ ಲಕ್ಷಣಗಳು ಸಂಸ್ಕಾರಗಳು ವೈಷ್ಣವರಿಗೆ ಇರಬೇಕು ಎಂಬುದಾಗಿ ತಿಳಿಸ್ತಾ, ಅದರಲ್ಲಿ ಎರಡನೆಯದ್ದು ಊರ್ಧ್ವಪುಂಡ್ರ ಧಾರಣ ಅಂತ ತಿಳಿಸ್ತಾರೆ. ಈ ಊರ್ಧ್ವಪುಂಡ್ರ ಧಾರಣೆ ನಿತ್ಯದಲ್ಲಿ ಎಲ್ಲರೂ ಮಾಡುವಂತಹ ಕಾರ್ಯವೇ, ಎಲ್ಲರಿಗೂ ತಿಳಿದಿರುವಂತಹ ವಿಷಯವೇ. ಅದನ್ನೇ ಯಥಾಮತಿಯಾಗಿ ಅನುವಾದವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನಷ್ಟೇ. ಊರ್ಧ್ವಪುಂಡ್ರವನ್ನೇ ಯಾಕೆ ಧಾರಣೆ ಮಾಡಬೇಕು ಅಂತನ್ನುವುದಕ್ಕೆ ವಿವರಣವನ್ನು ತಿಳಿಸ್ತಾರೆ. ತಿರ್ಯಂಪುಂಡ್ರ ಧಾರಣೆಯನ್ನು ನಿಷೇಧವನ್ನು ಕೂಡ ಮಾಡ್ತಾರೆ. ಊರ್ಧ್ವಪುಂಡ್ರ ಧಾರಣೆಗೆ ಅದ್ಭುತವಾದಂತಹ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಊರ್ಧ್ವಪುಂಡ್ರಂ ಹೇಗಿರಬೇಕು, ಧಾರಣೆ ಮಾಡುವಂತಹ ನಾಮ ಊರ್ಧ್ವವಾಗಿಯೇ ಇರಬೇಕು, ಮತ್ತೆ ಹೇಗಿರಬೇಕು ಅನ್ನುವುದನ್ನು ತಿಳಿಸ್ತಾರೆ. ಅದಕ್ಕಿಂತ ಮೊದಲು ತಿರ್ಯಂಗ್ ಧಾರಣೆ, ತಿರ್ಯಂಗ್ ನಾಮಧಾರಣೆಯನ್ನು ನಿಷೇಧವನ್ನು ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ತ್ರಿಪುಂಡ್ರ ಧಾರಣಾದ್ ವಿಪ್ರಃ ಸದ್ಯ ಪಾಷಂಡತಾಂ ವ್ರಜೇತ್ ನರಕೆ ನಿಯತಂ ವಾಸಃ ಭವತೀತ್ಯನುಶುಶ್ರುಮಃ. ತ್ರಿಪುಂಡ್ರ ಧಾರಣೆ, ತಿರ್ಯಂಪುಂಡ್ರ ಧಾರಣೆಯಿಂದ ಪಾಷಂಡತ್ವವನ್ನು ನಾವು ಹೊಂದುತ್ತೇವೆ ಎಂಬುದಾಗಿ ತಿಳಿಸ್ತಾರೆ. ಶ್ರೀಮದ್ ಭಾಗವತದಲ್ಲಿ ಬರ್ತದಲ್ಲ, ದಕ್ಷ ಪ್ರಜಾಪತಿಗಳು ಹಾಗೂ ರುದ್ರದೇವರ ಪ್ರಸಂಗದಲ್ಲಿ ಶಾಪವನ್ನು ಕೊಡ್ತಾರಲ್ಲ ಪಾಷಂಡರಾಗಲಿ ಅಂತ. ಹಾಗೆ ಆ ತ್ರಿಪುಂಡ್ರ ಧಾರಣೆ ಮತ್ತು ತಿರ್ಯಂಪುಂಡ್ರ ಧಾರಣೆಯಿಂದ ಮನುಷ್ಯರು ಪಾಷಂಡತ್ವವನ್ನು ಹೊಂದುತ್ತಾರೆ. ಅದಕ್ಕೋಸ್ಕರವಾಗಿ ತಿರ್ಯಂಪುಂಡ್ರ ಧಾರಣೆಯನ್ನು ಮಾಡಬಾರದು ಅಂತ ಮೊದಲಿಗೆ ತಿಳಿಸಿ, ಯಾವ ರೀತಿ ನಾಮಧಾರಣೆಯನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಕೂಡ ತಿಳಿಸಿಕೊಡ್ತಾರೆ. ಊರ್ಧ್ವಪುಂಡ್ರಂ, ಊರ್ಧ್ವವಾದಂತಹ ನೇರವಾದಂತಹ ಪುಂಡ್ರದ ಧಾರಣೆಯನ್ನು ಮಾಡಬೇಕು. ಧಾರಣೆ ಮಾಡಿದಂತಹ ಪುಂಡ್ರ ಹೇಗಿರಬೇಕು ಅಂದರೆ ಅದಕ್ಕೆ ಹೇಳ್ತಾರೆ ರುಜುಂ ಸೌಮ್ಯಂ, ಸ್ಪಷ್ಟವಾಗಿರಬೇಕು,
ಸೌಮ್ಯವಾಗಿರಬೇಕು, ಸ್ಪಷ್ಟವಾಗಿರಬೇಕು ಅಂತ ಮಾತ್ರಕ್ಕೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಚೆನ್ನಾಗಿ ಹಣೆ ತುಂಬ ಹಚ್ಕೊಂಡು ಬಿಡಬೇಕು ಅನ್ನೋ ಅಂದ್ರೆ ಅದಕ್ಕೆ ಹೇಳ್ತಾರೆ. ಹಣೆ ತುಂಬ ಬಡಿದುಕೊಳ್ಳೋದಲ್ಲ, ಕೆಲವರು ಹಚ್ಕೊಂಡಿರ್ತಾರೆ ನೋಡಬೇಕು. ನಾಮ ಹಚ್ಕೊಂಡ್ರೆ ಇವತ್ತು ಹಚ್ಕೊಂಡ್ರೆ ನಾಳೆ ಬೆಳಗ್ಗೆ ಸ್ನಾನದವರೆಗೆ ಇರ್ತದೆ, ಹೋಗೋದೇ ಇಲ್ಲ ಅದು. ಹಾಗೆ ಸ್ಪಷ್ಟವಾಗಿರಬೇಕು ಅಂತ ಹೇಳಾರ್ರಿ, ರುಜುವಾಗಿರಬೇಕು ಅದಕ್ಕೆ ಹೇಳ್ತಾರೆ. ರುಜುಮ್ ಸ್ಪಷ್ಟವಾಗಿರಬೇಕೇನೋ ಸರಿ, ಆದರೆ ಸೌಮ್ಯಂ ಅಂತ, ನೋಡೋರಿಗೆ ಕಣ್ಣಿಗೆ ರಾಚು ಹಾಗಿರಬಾರ್ದು, ನೋಡುವವರಿಗೆ ನೋಡಿದ ಕ್ಷಣದಲ್ಲಿ ಭಗವದ್ಭಕ್ತಿ ಬರಬೇಕು, ಆ ರೀತಿಯಾಗಿರಬೇಕು ಅಂತ ತಿಳಿಸ್ತಾರೆ. ರುಜುಂ ಸೌಮ್ಯಂ ಲಲಾಟೆ ಯಸ್ಯ ದೃಶ್ಯತೆ ಸ ಚಾಂಡಾಲೋಪಿ ಶುದ್ಧಾತ್ಮ ಪೂಜ್ಯ ಏವ ನ ಸಂಶಯ. ಅಂದರೆ ಶೂದ್ರಾದಿಗಳಿಗೂ ಕೂಡ ಈ ಊರ್ಧ್ವಪುಂಡ್ರದ ಧಾರಣೆಯನ್ನು ವಿಹಿತ ಅಂತ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಊರ್ಧ್ವಪುಂಡ್ರವನ್ನು ಹಣೆಯ ಮೇಲೆ ಧಾರಣೆಯನ್ನು ಮಾಡಿಕೊಳ್ಬೇಕು. ಒಟ್ಟು 12 ನಾಮಗಳನ್ನು ನಮಗೆ ತಿಳಿಸ್ತಾರೆ. ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದ ನಂತರದಲ್ಲಿ ಆ ಹಣೆಯ ಮೇಲೆ ಹಾಕಿಕೊಂಡಂತಹ ಏನು ನಾಮ ಇರ್ತದೆ, ದಂಡಾಕಾರಂ ಅಂತ ಹೇಳ್ತಾರೆ. ನೇರವಾಗಿ ದಂಡದಂತೆ ಹಣೆಯ ಮೇಲೆ ನಾಮವನ್ನು ಧಾರಣೆ ಮಾಡಬೇಕಂತೆ. ಊರ್ಧ್ವಪುಂಡ್ರಂ ಲಲಾಟೇತು ದಂಡಾಕಾರಂ ಸುಶೋಭನಂ, ದಂಡಾಕಾರವಾಗಿರಬೇಕು ಹಣೆಯ ಮೇಲೆ ಧಾರಣೆ ಮಾಡಿಕೊಳ್ಳುವಂತಹ ನಾಮ, ನೇರವಾಗಿರಬೇಕು, ಸೌಮ್ಯವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಮಧ್ಯದಲ್ಲಿ ಛೇದವನ್ನು ಮಾಡಬೇಕು ಅಂತ ಹೇಳ್ತಾರೆ. ಗೂಟನಾಮ ಧಾರಣೆ ಮಾಡಬಾರದು ಅಂತ. ಗೂಟನಾಮ ಅಂದರೆ ಮಧ್ಯದಲ್ಲಿ ತೀಡಿಕೊಳ್ಬೇಕು ಅಂತ. ಗೂಟನಾಮ ಅಂತ ಯಾಕೆ ಕರೀತಾರಂದರೆ ಆ ಗೂಟಕ್ಕೆ ಮಧ್ಯೆ ಛೇದ ಇರೋದಿಲ್ಲ, ಅದು ಉದ್ದಕ್ಕೆ ಇರ್ತದೆ ಅಷ್ಟೇ. ಅದು ಮಧ್ಯದಲ್ಲಿ ಛೇದ ಇದ್ದರೆ ಅದನ್ನು ಗೂಟನಾಮ ಅಂತ ಅನ್ನೋದಿಲ್ಲ. ಗೂಟನಾಮ ಆಗಿರಬಾರದು, ಮಧ್ಯದಲ್ಲಿ ಛೇದ ಇರಬೇಕು ಅಂತ ಹೇಳ್ತಾರೆ. ಮಧ್ಯೆ ಛಿದ್ರೇಣ ಸಂಯುಕ್ತಂ ತಚ್ಛಿದ್ರಂ ಮಮ ಮಂದಿರಂ. ಊರ್ಧ್ವಪುಂಡ್ರ ತಿದ್ದದವನ ಕರ್ಮವ್ಯಾತಕೆ ಅಂತಾರೆ ದಾಸರಾಯರು. ವಿಜಯದಾಸರು ವರ್ಣನೆ ಮಾಡುವಾಗ ಹೇಳ್ತಾರೆ, ಮಧ್ವಮತವ ಪೊಂದದವನ ಭಕುತಿಯಾತಕೆ ಊರ್ಧ್ವಪುಂಡ್ರ ತಿದ್ದದವನ ಕರ್ಮವ್ಯಾತಕೆ. ವಿಜಯದಾಸರು ಹೇಳ್ತಾರೆ, ಭಕ್ತಿ ಬೇಕಾದಷ್ಟು ಮಾಡ್ತೀವ್ರಿ, ಆದರೆ ಮಧ್ವಮತ ಅನುಸರಿಸೋದಿಲ್ಲ ಅಂತಂದರೆ ಆ ಭಕ್ತಿಗೆ ಏನು ಪ್ರಯೋಜನ ಇಲ್ಲ ಅಂತ, ಅದರಿಂದ ಏನು ಫಲ ಇಲ್ಲ. ಮಧ್ವಮತವನ್ನು ಅನುಸರಿಸಿದಾಗ ಭಕ್ತಿಗೆ ಒಂದು ಫಲ ಅನ್ನೋದು ಸಿಗ್ತದೆ. ಹಾಗೆ ನಾಮಧಾರಣೆಯನ್ನು ಮಾಡಿರುವಂತಹ ವ್ಯಕ್ತಿ ಆ ನಾಮಧಾರಣೆಯನ್ನು ಮಾಡಿದ ಮೇಲೆ ಅದನ್ನು ಛಿದ್ರವನ್ನು ಮಾಡದೇ ಇದ್ದರೆ, ಆ ನಾಮವನ್ನು ತಿದ್ದಿಕೊಳ್ಳದೇ ಇದ್ದರೆ ಅದು ವ್ಯರ್ಥವಾಗ್ತದೆ. ಅದಕ್ಕೆ ಹೇಳ್ತಾರೆ, ನಾಮವನ್ನು ತಿದ್ದದೇ ಇದ್ದರೆ ಅದು ನಾಯಿಯ ಪಾದ ಇದ್ದಂತೆ ಆ ಚಿಹ್ನೆ ಅಂತ ವರ್ಣನೆ ಮಾಡ್ತಾರೆ. ಅಂದರೆ ವರ್ಣನೆ ಮಾಡುವ ತಾತ್ಪರ್ಯ ಅದು ನಿಷಿದ್ಧ ಅಂತ. ಯಾವುದನ್ನು ಮಾಡಿದರೆ, ಆ ಛೇದವನ್ನು ಮಾಡಿದರೆ ಏನಾಗ್ತದೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ತಚ್ಛಿದ್ರಂ ಮಮ ಮಂದಿರಂ. ಭಗವಂತ ಹೇಳ್ತಾನೆ ವಿಷ್ಣು ರಹಸ್ಯದಲ್ಲಿ ಬರುವಂತಹ ಮಂತ್ರ, ಯಾರು ಆ ನಾಮವನ್ನು ಛೇದ ಮಾಡ್ತಾರೆ, ತೀಡ್ತಾರೆ, ಆ ಮಧ್ಯದ ಭಾಗ ಅದು ನನ್ನ ಮಂದಿರ ಅಂತ ಆಗ್ತದೆ. ಲಕ್ಷ್ಮೀ ಸಹಿತನಾಗಿ ನಾನು ಅಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ ಆ ಭಗವಂತ ಹೇಳುವಂತಹ ಮಾತು. ಆದ್ದರಿಂದ ಆ ಹಣೆಯ ಮೇಲೆ ನಾಮವನ್ನು ಧಾರಣೆ ಮಾಡಿಕೊಂಡ ನಂತರದಲ್ಲಿ ಮಧ್ಯದಲ್ಲಿ ಛೇದವನ್ನು ಮಾಡಬೇಕು. ಆ ಛೇದ ಸಂಯುಕ್ತವಾದಂತಹ ನಾಮ ಅದು ಹರಿಮಂದಿರ ಎಂಬುದಾಗಿ ಕರೆಸಿಕೊಳ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ನಾಮವನ್ನು ಧಾರಣೆ ಮಾಡುವುದಕ್ಕೆ ವಿಹಿತವಾದಂತಹ ಮೃತ್ತಿಕೆಗಳು ಯಾವುದ್ಯಾವುದು ಅಂತ ಹೇಳುವ ಸಂದರ್ಭದಲ್ಲಿ ಅನೇಕ ಮೃತ್ತಿಕೆಗಳನ್ನು ಹೇಳ್ತಾರೆ. ಗಂಗಾ ನದಿಯಲ್ಲಿರುವಂತಹ ಮೃತ್ತಿಕೆ, ತುಳಸಿ ಮೃತ್ತಿಕಾದಿಗಳನ್ನು ನಾಮಧಾರಣೆಗೆ ವಿಹಿತ ಅಂತ ಹೇಳಿದರೂ ಅದರಲ್ಲಿ ವಿಶಿಷ್ಟವಾದಂತಹ ಮೃತ್ತಿಕೆ ಯಾವುದು ಅಂತಂದರೆ ಭಗವಂತ ಹೇಳ್ತಾನೆ ಅದು ಗೋಪೀಚಂದನ. ಗೋಪೀಚಂದನಕ್ಕೆ ಬಹಳ ವೈಶಿಷ್ಟ್ಯವನ್ನು ತಿಳಿಸ್ತಾರೆ. ದ್ವಾರವತ್ಯುದ್ಭವಾಂಗೋಯಂ ಚಂದನಾನ್ ನಿತ್ಯಮೇವ ಹಿ ಕಾರಯೇದೂರ್ಧ್ವಪುಂಡ್ರಂ ಹಿ ಪಾಪಂ ಹಂತಿ ದಿನೇ ದಿನೇ. ಆ ದ್ವಾರವತಿ ಕ್ಷೇತ್ರದಲ್ಲಿ ಲಭಿಸುವಂತಹ ಏನು ಗೋಪೀಚಂದನ ಇದೆ, ಆ ಗೋಪೀಚಂದನವನ್ನು ಧಾರಣೆ ಮಾಡುವುದರಿಂದ ನಿತ್ಯದಲ್ಲಿ ಮಾಡುವಂತಹ ಪಾಪಗಳ ಪರಿಹಾರವಾಗ್ತದೆ. ನಿತ್ಯದಲ್ಲಿ ಅಂದರೆ ಏನು, ಕ್ಷಣ ಕ್ಷಣಕ್ಕೆ ಮಾಡುವಂತಹ ಪಾಪಗಳು. ವಿಜೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ, ನಾವು ಎಷ್ಟು ಪುಣ್ಯ ಮಾಡ್ತೇವೆ, ಎಷ್ಟು ಪಾಪ ಮಾಡ್ತೇವೆ ಅಂತ ಹೇಳುವಾಗ, ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಘ ಪೂಗಃ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ಪುಣ್ಯ ಎಷ್ಟು ಮಾಡ್ತೇವೆ ಅಂತಂದರೆ ಒಂದು ವರ್ಷ ತಿರುಗಿ ನೋಡಿದರೆ ಒಂದು ಎಳ್ಳಕಾಳಿನಷ್ಟು ಪುಣ್ಯ ಇರೋದಿಲ್ಲ ಅಂತ. ಪಾಪ ಎಷ್ಟು ಮಾಡ್ತೇವೆ ಅಂತ ವರ್ಷದವರೆಗೆ ಕಾಯಬೇಕಾಗಿಲ್ಲ ತಿರುಗಿ ನೋಡಲಿಕ್ಕೆ. ಪ್ರತಿಯಾಮಂ ಕ್ಷಣ ಕ್ಷಣಕ್ಕೆ ಹೆಜ್ಜೆ ಹೆಜ್ಜೆಗೆ
ಪಾಪದ ರಾಶಿಯನ್ನೇ ಮಾಡ್ತೇವೆ ಅಂತ. ಸಕಲೇಂದ್ರಿಯೈಹಿ, ಪ್ರವಚನಕ್ಕೆ ಕೂತಾಗ ಕಿವಿ ಈ ಕಡೆಗೆ ಇರಬೇಕು, ಕಣ್ಣು ಈ ಕಡೆ ಇರಬೇಕು. ಪ್ರವಚನಕ್ಕೆ ಕೂತಿರ್ತೇವೆ, ಮನಸ್ಸೇ ಎಲ್ಲೋ ಇರ್ತದೆ, ಕಣ್ಣು ಎಲ್ಲೋ ಇರ್ತದೆ, ಕಿವಿ ಎಲ್ಲೋ ಇರ್ತದೆ, ಬಾಯಿಂದ ಹರಟೆ ಹೊಡಿತಾ ಇರ್ತೇವೆ. ಹೀಗೆ ಪ್ರತಿಯಾಮಂ ಸಕಲೇಂದ್ರಿಯೈಹಿ, ಕ್ಷಣಕ್ಕೆ ಎಲ್ಲ ಇಂದ್ರಿಯಗಳಿಂದ ಪಾಪವನ್ನು ಕ್ಷಣಕ್ಕೆ ಮಾಡ್ತಾನೇ ಇರ್ತೇವೆ. ಅಷ್ಟು ಪಾಪಗಳ ರಾಶಿಯನ್ನು ಮಾಡ್ತೇವೆ. ಅದರ ಪರಿಹಾರ ಸ್ವಲ್ಪ ಆದರೂ ಆಗಬೇಕಲ್ಲ. ಅದಕ್ಕೆ ಒಂದು ಮಾರ್ಗ ಅಂದರೆ ಅದು ನಾಮಧಾರಣೆ, ಗೋಪೀಚಂದನ ಧಾರಣೆ ಎಂಬುದಾಗಿ ಆ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಅಂತಹ ಗೋಪೀಚಂದನದಿಂದ ನಾಮವನ್ನು ಧಾರಣೆ ಮಾಡುವುದರಿಂದ ನಾವು ಮಾಡುವಂತಹ ಪಾಪಗಳನ್ನು ಸ್ವಲ್ಪವಾದರೂ ಯೋಗ್ಯತೆ ಯಥಾಯೋಗ್ಯಂ, ಎಲ್ಲ ಕಡೆಗೆ ಅನ್ವಯ ಅದು ಯಥಾಯೋಗ್ಯಂ ಅನ್ನೋದು. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಧಾರಣೆ ಮಾಡುವಾಗ ಎಷ್ಟು ಅನುಸಂಧಾನ ಇರ್ತದೆ, ಎಷ್ಟು ವಿಧವಾದಂತಹ ನಾಮಸ್ಮರಣೆಯೊಂದಿಗೆ ಆ ನಾಮದ ಧಾರಣೆಯನ್ನು ನೋಡಿ. ಮೊದಲೇ ಹೇಳಿದೆ ನಾನು, ನಾಮಧಾರಣೆಯಿಂದ ಎರಡು ಅರ್ಥ ಅಂಥೇಳಿ. ಈ ನಾಮವನ್ನು ದೇಹದ ಮೇಲೆ ನಾಮವನ್ನು ಧಾರಣೆ ಮಾಡುವಾಗ ಮನಸ್ಸಿನಲ್ಲಿ ನಾಮಧಾರಣೆ ಎಷ್ಟು ಮಾಡಿರ್ತೇವೆ ಅನ್ನೋದರ ಮೇಲೂ ನಾವು ಫಲವನ್ನು ಹೊಂದುತ್ತೇವೆ ಅಂತ ತಿಳಿಸಿಕೊಡ್ತಾರೆ. ಅಂತಹ ಆ ಗೋಪೀಚಂದನದ ಧಾರಣೆಯಿಂದ ಮಾಡುವ ಪಾಪಗಳ ಪರಿಹಾರವನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ನಾಮವನ್ನು ಧಾರಣೆ ಮಾಡಲೇಬೇಕು ಅವಶ್ಯವಾಗಿ ಎಲ್ಲರೂ ಕೂಡ. ಯಾರು ಆ ನಾಮವನ್ನು ಧಾರಣೆ ಮಾಡುವುದಿಲ್ಲ ಅವರ ಮುಖ ಇದು ಸ್ಮಶಾನವಿದ್ದಂತೆ ಅಂತ ತಿಳಿಸ್ತಾರೆ. ಅಂಥವ್ರ ಮುಖನೇ ನೋಡಬಾರ್ದಂತೆ. ಊರ್ಧ್ವಪುಂಡ್ರ ವಿಹೀನಸ್ಯ ಸ್ಮಶಾನ ಸದೃಶಂ ಮುಖಂ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಂ ಅವಲೋಕಯೇ ಅಂತ. ಯಾರು ಊರ್ಧ್ವಪುಂಡ್ರ ಧಾರಣೆ ಮಾಡೋದೇ ಇಲ್ಲ ಅಂತಹ ವ್ಯಕ್ತಿಗಳು ಬೆಳಗ್ಗೆ ಹಚ್ಕೊಂಡ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗಿಬಿಟ್ಟಿರ್ತದೆ, ಆ ವಿಚಾರ ಬೇರೆ. ಆದರೆ ಒಮ್ಮೆಯೂ ನಾಮಧಾರಣೆ ಮಾಡೋದೇ ಇಲ್ಲ ಅಂತಹ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಾಮಧಾರಣೆ ಮಾಡದೇ ಇರುವಂತಹ ವ್ಯಕ್ತಿಯ ಮುಖ ಅಂದರೆ ಅದು ಸ್ಮಶಾನ. ಮೇಲೆ ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ತನ್ ಮಮ ಮಂದಿರಂ, ಭಗವಂತ ಹೇಳ್ತಾನೆ ಯಾರು ನಾಮಧಾರಣೆ ಮಾಡಿಕೊಳ್ತಾರೆ ಅದು ಭಗವಂತನ ಮಂದಿರ ಅಂತೆ. ನಾಮಧಾರಣೆ ಮಾಡಿದ ಮುಖ ಇದು ಹರಿಮಂದಿರವಾದರೆ ನಾಮಧಾರಣೆ ಮಾಡದ ಮುಖ ಇದು ಹರಮಂದಿರ ಆಗ್ತದೆ ಅಂತ. ಹರಮಂದಿರ ಅಂದರೆ ಸ್ಮಶಾನ ಅಂತ, ಆ ರುದ್ರದೇವರ ವಾಸಸ್ಥಾನ. ಹರಿಮಂದಿರವಾಗಬೇಕೇ ಹೊರತು ಮುಖ ಹರಮಂದಿರವಾಗಬಾರದು. ಅದಕ್ಕಾಗಿ ಹೇಳ್ತಾರೆ, ನಾವು ಧಾರಣೆ ಮಾಡದೇ ಇರುವುದಲ್ಲ, ಯಾರು ಧಾರಣೆಯನ್ನು ಮಾಡೋದೇ ಇಲ್ಲ ಅಂತಹ ವ್ಯಕ್ತಿಗಳ ಮುಖವನ್ನೂ ನೋಡಬಾರದಂತೆ. ನೋಡಿದರೆ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಸೂರ್ಯಾವಲೋಕನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಆ ಸೂರ್ಯ ನಿತ್ಯ ನಾಮಧಾರಣೆ ಮಾಡ್ತಾನೆ ಅನ್ನುವುದಕ್ಕಾಗಿ ಪ್ರಾಯಶ್ಚಿತ್ತ. ಸೂರ್ಯನನ್ನು ನೋಡಿದರೆ ಆ ನಾಮಧಾರಣೆ ಮಾಡದೇ ಇರುವಂತಹ ವ್ಯಕ್ತಿಯ ಮುಖ ನೋಡಿದ ಪಾಪವನ್ನು ನಾವು ಕಳೆದುಕೊಳ್ತೇವೆ. ಅಂತಹ ವ್ಯಕ್ತಿಗಳ ಮುಖವನ್ನೂ ನೋಡಬಾರದು ಅಂತ ಹೇಳಿದರೆ ಇನ್ನು ನಾಮಧಾರಣೆಯನ್ನು ಬಿಟ್ಟವರಿಗೆ ಎಷ್ಟು ಪಾಪ ಅನ್ನುವುದನ್ನು ಆಲೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ನಾಮಧಾರಣೆಯ ಮಹತ್ವವನ್ನು ತಿಳಿಸ್ತಾರೆ. ಯಾರು ನಾಮಧಾರಣೆ ಮಾಡದೆ ಬೇಕಾದಷ್ಟು ಕರ್ಮಗಳನ್ನು ಮಾಡ್ಬೋದು ವ್ಯಕ್ತಿ, ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನು, ತಪಸ್ಸನ್ನು, ದಾನ ಧರ್ಮಾದಿಗಳನ್ನು ಅಂತಿರ್ತಾರೆ ನೋಡ್ರಿ. ಅಯ್ಯೋ ನಾವು ಬೇಕಾದಷ್ಟು ಕರ್ಮಗಳನ್ನು ಮಾಡ್ತೇವಲ್ರಿ, ಆದರೂ ಆ ಕರ್ಮ ನಮಗೆ ಫಲನೇ ಕೊಡ್ತಾ ಇಲ್ಲ. ಮನೆಯಲ್ಲಿ ಬಹಳ ದುಃಖ ಇದೆ, ಬಹಳ ಜಗಳಗಳಾಗ್ತಾ ಇದೆ, ಏನಾದರೂ ಒಂದು ಇದಕ್ಕೆ ಉಪಾಯವನ್ನು ತಿಳಿಸಬೇಕು ಅಂತ ಕೇಳಿದಾಗ ಆಚಾರ್ಯ ಹೇಳಿದರು, ಮನೆಯಲ್ಲಿ ಗದ್ದಲ ಆಗಬಾರ್ದು, ಪವಮಾನ ಹೋಮ ಮಾಡಿರಿ, ಪವಮಾನ ಹೋಮದಿಂದ ನಿಮಗೆ ಶಾಂತಿ ಆಗ್ತದೆ ಮನೆಯಲ್ಲಿ. ಆಗ ಆ ವ್ಯಕ್ತಿ 100 ಪವಮಾನ ಹೋಮ ಮಾಡಿದರೂ ಮನೆಯಲ್ಲಿ ಶಾಂತಿ ಆಗಲಿಲ್ಲ ಅಂತ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಆಚಾರ್ಯ ನಾಮಧಾರಣೆ ಮಾಡಲಿಲ್ಲ ಅಂತಹ ವ್ಯಕ್ತಿ. ಯಾವ ವೈಷ್ಣವ ಚಿಹ್ನೆಗಳಿಲ್ಲದೆ ಮಾಡುವ ಕರ್ಮಗಳು, ನಾಮಧಾರಣೆ ಇಲ್ಲದೆ ಮಾಡುವಂತಹ ಯಾವುದೇ ಕರ್ಮ ಅದು ಫಲವನ್ನು ಕೊಡೋದೇ ಇಲ್ಲ. ಯಜ್ಞೋದಾನಂ ತಪಶ್ಚೈವ ಸ್ವಾಧ್ಯಾಯ ಪಿತೃತರ್ಪಣಂ ವ್ಯರ್ಥಂ ಭವತಿ ತತ್ಸರ್ವಂ ಊರ್ಧ್ವಪುಂಡ್ರಂ ವಿನಾಕೃತಂ. ಮಾಡುವಂತಹ ಯಾವುದೇ ಕರ್ಮ ಇರಬಹುದು, ಆ ಕರ್ಮವನ್ನು ಮಾಡುವ ಪೂರ್ವದಲ್ಲಿ ಊರ್ಧ್ವಪುಂಡ್ರ ಧಾರಣೆಯನ್ನು ಮಾಡಿಲ್ಲ ಆ ವ್ಯಕ್ತಿ ಅಂತಂದರೆ ಅಂತಹ ಕರ್ಮಗಳು, ಪಿತೃತರ್ಪಣಾದಿಗಳೂ ಸಹ ಅವರು ಆ ಕರ್ಮದ ಪೂರ್ಣವಾದಂತಹ ಫಲವನ್ನು ಹೊಂದೋದೇ ಇಲ್ಲ. ನೀರಿನಲ್ಲಿ ಹೋಮ ಮಾಡದಂತೆ ಅಂತಂತಾರಲ್ಲ, ಮಾಡುವ ಕರ್ಮ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅದೇ ವಿಧಾನದಿಂದಲೇ ಮಾಡಬೇಕು. ಮಾಡುವ ಕರ್ಮಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಪೂರ್ಣ ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕರ್ಮದ ಅಂಗ ಇದು ನಾಮಧಾರಣೆ ಅಂತ ತಿಳಿಸ್ತಾರೆ. ನಾಮಧಾರಣೆ ಇಲ್ಲದೆ ಮಾಡುವ ಯಾವ ಕರ್ಮವೂ ಪೂರ್ಣವಾದಂತಹ ಫಲವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ನಾಮಧಾರಣೆ ಅತ್ಯಂತ ಅವಶ್ಯಕ ಎಂಬುದಾಗಿ ತಿಳಿಸಿ, ಯಾವ ಯಾವ ನಾಮಗಳನ್ನು ಎಲ್ಲೆಲ್ಲಿ ಧಾರಣೆ ಮಾಡಬೇಕು, ಹೇಗೆ ಧಾರಣೆ ಮಾಡಬೇಕು, ಅದು ಯಾವ ಆಕಾರಗಳಲ್ಲಿರಬೇಕು ಅನ್ನುವುದನ್ನು ಕೂಡ ವಿಷ್ಣು ರಹಸ್ಯದ ಆ ಮಾತುಗಳು ವರ್ಣನೆಯನ್ನು ಮಾಡ್ತಾ ಇದೆ. ಕೇಲಲಾಟೇಚ ಬಾಹ್ವೋಚ
ಹೃದಯೇ ಕಂಠಯೇವ ಚ ನಾಸಿಕಾ ಮೂಲಮಾರಭ್ಯ ತ್ವಾಕೆ ಶಾಂತಂ ಪ್ರಕಲ್ಪಯೇತ್ ದಂಡಾಕಾರಂ ಲಲಾಟೇತು. ಒಟ್ಟು 12 ನಾಮಗಳನ್ನು ಧಾರಣೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಹಣೆಯ ಮೇಲೆ, ಕುತ್ತಿಗೆಯ ಸುತ್ತಲೂ, ಕರ್ಣದ ಕೆಳಭಾಗಗಳಲ್ಲಿ, ಕಂಠದ ಭಾಗದಲ್ಲಿ, ಪೃಷ್ಠಭಾಗದಲ್ಲಿ, ಉದರದ ಮೇಲೆ, ಹೃದಯದಲ್ಲಿ, ಬಾಹುಗಳಲ್ಲಿ, ಹೀಗೆ 12 ನಾಮಗಳನ್ನು ಧಾರಣೆ ಮಾಡಬೇಕು ಅಂತ ತಿಳಿಸಿದ್ದಾರಲ್ಲ. ಆ 12 ನಾಮಗಳನ್ನು ಯಾವ ಯಾವ ಆಕಾರದಲ್ಲಿ ಧಾರಣೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ದಂಡಾಕಾರಂ ಲಲಾಟೇತು, ಹಣೆಯ ಮೇಲೆ ದಂಡಾಕಾರವಾಗಿ ಧಾರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಹೃದಯೇ ಪದ್ಮ ಕುಡ್ಮಲವತ್, ಹೃದಯದಲ್ಲಿ ಆ ಕಮಲದ ಮೊಗ್ಗಿನಂತೆ ಧಾರಣೆಯನ್ನು ಮಾಡಬೇಕಂತೆ. ಅರಳಿದಂತಹ ಕಮಲ ಅಲ್ಲ, ಪದ್ಮ ಕುಡ್ಮಲವತ್, ಆ ಕಮಲದ ಮೊಗ್ಗಿನಂತೆ ಹೃದಯದ ಮೇಲೆ ನಾಮವನ್ನು ಧಾರಣೆ ಮಾಡಬೇಕು. ವೇಣುಪತ್ರಾಕೃತಿಂ ಬಾಹ್ವೋಹೋ, 2 ಬಾಹುಗಳಲ್ಲಿ ಆ ಬಿದಿರಿನ ಗಿಡದ ಎಲೆಯಂತೆ ನಾಮವನ್ನು ಧಾರಣೆಯನ್ನು ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾರೆ. ಆದರೆ ಹಣೆಯನ್ನು ಬಿಟ್ಟು ಉಳಿದ ನಾಮಗಳಲ್ಲಿ ಛೇದವನ್ನು ಮಾಡಬಾರದು ಅಂತ ಹೇಳ್ತಾರೆ. ಛೇದವಿಲ್ಲದೆ ಇರುವಂತೆ ಕೆಲವರು ಡಿಸೈನ್ ಮಾಡ್ಕೊಂಡಿರ್ತಾರೆ. ಹೀಗೆ ಉಗುರಿನಿಂದ ಕೆರೆದು 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 ಅದು ನೋಡ್ಲಿಕ್ಕೆ ಚೆಂದಾಗಿ ಕಾಣಲಿ ಅಂಥೇಳಿ ಅದೇನೋ ಡಿಸೈನ್ ಮಾಡಿರ್ತಾರೆ ನಾಮಗಳ ಮಧ್ಯದಲ್ಲಿ. ಆ ರೀತಿ ಹಣೆಯ ಮೇಲೆ ಬಿಟ್ಟರೆ ಉಳಿದ ಯಾವ ನಾಮಗಳಲ್ಲಿಯೂ ಕೂಡ ಛೇದವನ್ನು ಮಾಡಬಾರದು. ಹಣೆಯ ಮೇಲಿನ ನಾಮದಲ್ಲಿ ಛೇದವನ್ನು ಮಾಡಲೇಬೇಕು, ಉಳಿದವುಗಳಲ್ಲಿ ಮಾಡಬಾರದು ಎಂಬುದಾಗಿ ತಿಳಿಸ್ತಾರೆ. ಅನ್ಯಾನ್ ದೀಪಾಕೃತಿ ನ್ಯಸೇತ, ಉಳಿದಂತಹ ನಾಮಗಳನ್ನು ಹೃದಯ, ಬಾಹು, ಹಣೆಯನ್ನು ಬಿಟ್ಟು ಉಳಿದ ಸ್ಥಳಗಳಲ್ಲಿ ಧಾರಣೆ ಮಾಡುವಂತಹ ಏನು ನಾಮಗಳಿವೆ ಆ ನಾಮಗಳನ್ನು ದೀಪಾಕೃತಿಯಲ್ಲಿ, ಆ ದೀಪದ ಕುಡಿಯಂತೆ ಕೆಳಗೆ ದೊಡ್ಡದಾಗಿರ್ತದೆ, ತುದಿಯಲ್ಲಿ ಚೂಪಾಗ್ತಾ ಬರ್ತದೆ, ಆ ಆಕಾರದಲ್ಲಿ ಗೋಪಿಚಂದನದ ನಾಮಗಳನ್ನು ಧಾರಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಗೋಪಿಚಂದನದಿಂದ ನಿತ್ಯ ನಾಮಗಳನ್ನು ಧಾರಣೆ ಮಾಡುವುದಷ್ಟೇ ಅಲ್ಲ, ಆ ನಾಮಗಳ ಮೇಲೆ ಭಗವಂತನ ಚಿಹ್ನೆಗಳನ್ನು ಕೂಡ ಧಾರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಗೋಪಿಚಂದನತೋ ನಿತ್ಯಂ ಲಾಂಛಿತೋ ಯಸ್ಯ ವಿಗ್ರಹ ಶಂಖಚಕ್ರ ಗದಾಪದ್ಮೈ ದೇಹೇ ತಸ್ಯ ಸದಾ ಹರಿಹಿ ಕುರ್ಯಾದಹರಃ ಪಶ್ಚಾತ್ ತಿಲಕೋಪರಿ ಮುದ್ರಿಕಾಹ. ನಾಮಧಾರಣೆ ಮಾಡಿದ ನಂತರದಲ್ಲಿ ಅವುಗಳ ಮೇಲೆ ಭಗವಂತನ ಶಂಖಚಕ್ರಾದಿ ಮುದ್ರೆಗಳನ್ನು ಕೂಡ ಧಾರಣೆ ಮಾಡಬೇಕಂತ ದಾಸರಾಯರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡಗಿ ಪೋಪರೋ. ಭಗವಂತನ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಳ್ಬೇಕು ಅಂತ ಭಾಗವತದಲ್ಲಿ ಕೇಳ್ತೇವೆ. ಅಕ್ರೂರ ಭಗವಂತನ ದರ್ಶನಕ್ಕೆ ಅಂತ ಬಂದಾಗ ಸಾಯಂಕಾಲ ಗೋವುಗಳನ್ನು ಕರೆದುಕೊಂಡು ಹೋಗಿದ್ದಂತೆ ಕೃಷ್ಣ ಪರಮಾತ್ಮ ಮನೆಗೆ. ಆಗ ಅಲ್ಲಿ ಭಗವಂತನ ಪಾದದ ಚಿಹ್ನೆಗಳನ್ನು ನೋಡ್ತಾನೆ. ಅದರಲ್ಲಿ ಶಂಖ, ಚಕ್ರ, ಧ್ವಜ ಮೊದಲಾದಂತಹ ಚಿಹ್ನೆಗಳಿಂದ ಸಹಿತವಾದ ಆ ಪಾದದ ಮೇಲೆ ಹೊರಳಾಡ್ತಾನೆ ಅಕ್ರೂರ ಅಂತ ಹೇಳ್ತಾರೆ. ಅಷ್ಟು ಮಹಿಮೆ ಇದೆ ಭಗವಂತನ ಚಿಹ್ನೆಗಳಿಗೆ. ಭಕ್ತಿಯಿಂದ ಯಾರು ಧಾರಣೆಯನ್ನು ಮಾಡಿಕೊಳ್ತಾರೆ ಅವರ ಎಲ್ಲ ಪಾಪಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ. ಯಮಭಟರು ಅಂಜುತ್ತಾರಂತೆ ನೋಡಿ. ಯಾರು ಭಗವದ್ಭಕ್ತರಿದ್ದಾರೆ, ಅಜಾಮಿನಲ್ ಕಥೆಯಲ್ಲಿ ಕೇಳ್ತೇವಲ್ಲ, ಯಮದೇವರು ಹೇಳಿಬಿಟ್ರು, ಕೃಷ್ಣಾಯನೋ ನಮತಿ ಯಚ್ಚಿರ ಏಕದಾಪಿ ತಾನಾನ ಯಧ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಯಾರು ಭಗವಂತನ ಕಾರ್ಯಗಳನ್ನು ಮಾಡೋದಿಲ್ಲ ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ಯಮದೇವರು ಹೇಳಿದಾಗಿನಿಂದ ಯಮಭಟರಿಗೆ ಹೆದರಿಕೆ ಅಂತೆ. ಯಾರಾದರೂ ಘೂಟ್ನಾಮ ಹಾಕ್ಕೊಂಡ್ರೂ ಪರವಾಗಿಲ್ಲ, ನಾಮ ಹಾಕ್ಕೊಂಡಾನೆ ಅಂದರೆ ಅವನ ಹತ್ರನೇ ಹೋಗೋದಿಲ್ಲ ಅಂತ ಯಮಭಟರು. ವಿಷ್ಣು ಭಕ್ತ ಅಪ್ಪ, ಇವನ ಹತ್ರನೇ ಬೇಡ, ಮತ್ತೆ ನಾವು ಇವನನ್ನು ಯಮದೇವ್ರ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಬರ್ತೇವೆ, ವಿಷ್ಣು ದೂತರು ಬರ್ತಾರೆ, ಮತ್ತೆ ಬೇಡ ಅಂತ ಕಳಿಸ್ಬಿಡ್ತಾರೆ. ಯಮಲೋಕದಿಂದ ಇಲ್ಲಿಗೆ ಬರಬೇಕಂದ್ರೆ ಏನು ಪುಕ್ಸಟ್ಟೆ ಬರಲಿಕ್ಕೆ ಆಗೋದಿಲ್ಲಲ್ಲ. ಹೆಣ್ಮಕ್ಳಿಗಾದರೆ ಬಸ್ ಫ್ರೀ ಇದೆ, ಈಗ ಗಂಡಸರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಬಸ್ಸಿಗೆ ಮತ್ತೆ ಚಾರ್ಜ್ ಹಾಕ್ಕೊಂಡು ಬರಬೇಕು, ಸುಮ್ಮನೆ ಹೋಗ್ಬಿಡ್ಬೇಕು, ಎಲ್ಲ ವ್ಯರ್ಥ ಆಗ್ತದೆ, ಬಂದ ದಾರಿಗೆ ಸುಂಕ ಇಲ್ಲ ಅಂತ. ಅದಕ್ಕೆ ಯಾರು ಈ ಭಗವಂತನ ನಾಮ ಮುದ್ರೆಗಳನ್ನು ಧಾರಣೆ ಮಾಡಿಕೊಳ್ತಾರೆ ಅಂಥವರ ಹತ್ತಿರಕ್ಕೂ ಕೂಡ ಸರಿಯೋದಿಲ್ಲ ಯಮಭಟರು. ಸ್ವಪ್ನೇಪಿ ನೈವ ಪಶ್ಯಂತಿ, ಕನಸಿನಲ್ಲಿಯೂ ಕಾಣಿಸ್ಕೊಳ್ಳೋದಿಲ್ಲ ಅಂತ ಯಮಕಿಂಕರ್. ಅಂತಹ ಮಹಿಮೆಯನ್ನು ಭಗವಂತನ ನಾಮಧಾರಣೆಯ ಚಿಹ್ನೆಗಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಎಲ್ಲರೂ ಕೂಡ ನಾಮಧಾರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಯಾರ್ಯಾರಿಗೆ ಯಾವ ವಿಧವಾದಂತಹ ನಾಮಧಾರಣೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತಾರೆ. ಬರೀ ಪುರುಷರಿಗಷ್ಟೇ ನಾಮಧಾರಣೆಯನ್ನು ತಿಳಿಸಿದ್ದಾರೆ ಏನು ಅಂತಂದರೆ, ಪುರುಷರಿಗೆ ತಿಳಿಸಿದ್ದಾರೆ. ಆ ಪುರುಷರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ 4 ವರ್ಣಗಳಿಗೆ ಪ್ರತ್ಯೇಕ ನಾಮಧಾರಣೆಯನ್ನು ಹೇಳಿದ್ದಾರೆ. ಸ್ತ್ರೀಯರಿಗೂ ಕೂಡ ನಾಮಧಾರಣೆಯನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಯಥಾಸಂಖ್ಯಂ ಮತಂದ್ರಿತಃ, ಅವರವರಿಗೆ ವಿಹಿತವಾದ ಸಂಖ್ಯೆಗಳಿಗೆ ಅನುಗುಣವಾಗಿ ನಾಮಧಾರಣೆಯನ್ನು ಮಾಡಿಕೊಳ್ಬೇಕು. ಅದರಲ್ಲಿ ಬ್ರಹ್ಮನ್ 12 ಪುಂಡ್ರಾಣಿ
ಬ್ರಾಹ್ಮಣ್ಯ ಸತತಂ ವಹೇತ್. ಬ್ರಾಹ್ಮಣರಿಗೆ 12 ಪುಂಡ್ರಗಳನ್ನು ತಿಳಿಸಿದ್ದಾರೆ. ಇನ್ನು ಕ್ಷತ್ರಿಯರಿಗೆ 4 ಪುಂಡ್ರಗಳನ್ನು ಹೇಳಿದ್ದಾರೆ. ಚತ್ವಾರಿ ಭೂಭುತಾಂ ಪುತ್ರ. ಕ್ಷತ್ರಿಯರು 4 ಪುಂಡ್ರಗಳನ್ನು ಧಾರಣೆ ಮಾಡಬೇಕು. ಪುಂಡ್ರಾಣಿದ್ವೇ ವಿಷಾಂ ಸ್ಮರೇತ್. ವೈಶ್ಯರಿಗೆ 2 ಪುಂಡ್ರಗಳನ್ನು ತಿಳಿಸ್ತಾರೆ. ಏಕಪುಂಡ್ರಶ್ಚ ನಾರೀಣಾಂ ಶೂದ್ರಾಣಾಂ ಚ ವಿಧೀಯತೆ. ಶೂದ್ರರಿಗೆ ಸ್ತ್ರೀಯರಿಗೆ 1 ನಾಮವನ್ನು ಧಾರಣೆಯನ್ನು ಮಾಡುವಂತಹ ಅಧಿಕಾರ ಇದೆ ಅಂತ ತಿಳಿಸಿಕೊಡ್ತಾರೆ. ಅದರಲ್ಲಿ 12 ನಾಮಗಳನ್ನು ಬ್ರಾಹ್ಮಣರು ಧಾರಣೆ ಮಾಡಬೇಕು. ಕ್ಷತ್ರಿಯರು ಹಣೆಯ ಮೇಲೆ, ಬಾಹುಗಳಲ್ಲಿ ಮತ್ತು ಹೃದಯದಲ್ಲಿ, ಹೀಗೆ 4 ನಾಮಗಳನ್ನು ಧಾರಣೆ ಮಾಡಬೇಕು. ವೈಶ್ಯರು ಹಣೆಯ ಮೇಲೆ ಹಾಗೂ ಹೃದಯದ ಮೇಲೆ 2 ನಾಮಗಳನ್ನು, ಸ್ತ್ರೀಯರು ಮತ್ತು ಶೂದ್ರರು ಅವರು ಹಣೆಯ ಮೇಲೆ ಮಾತ್ರ ಆ ನಾಮಗಳ ಧಾರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಯಾವ ಯಾವ ಬೆರಳಿನಿಂದ ಹಚ್ಚಿಕೊಂಡ್ರೆ ಏನೇನು ಫಲ ಅನ್ನೋದನ್ನು ಕೂಡ ಹೇಳ್ತಾರೆ. ನಾಮವನ್ನು ಧಾರಣೆ ಮಾಡುವಾಗ ಕೈಯಲ್ಲಿ 5 ಬೆರಳಿದೆ ಅಂಥೇಳಿ 5 ಬೆರಳುಗಳಿಂದ ಚೆನ್ನಾಗಿ ಒತ್ತೊಂದೇ ಸಲಿಗೆ ತಿಳ್ಕೊಂಡು ಬಿಟ್ಟರೆ ಹಣೆ ತುಂಬ ನಾಮ ಆಗ್ತದೆ. ಯಾವ್ಯಾವ ಬೆರಳಿನಿಂದ ನಾಮಧಾರಣೆ ಮಾಡಬೇಕು, ನಾಮಧಾರಣೆಯನ್ನು ಯಾವ ಬೆರಳಿನಿಂದ ಮಾಡಿದರೆ ಏನು ಫಲ ಅದನ್ನು ಕೂಡ ತಿಳಿಸ್ತಾರೆ. ಅನಾಮಿಕ ಶಾಂತಿದೋಕ್ತ. ಅನಾಮಿಕ, ಪಾಪ ಹೆಸರೇ ಇಲ್ಲ ಅದಕ್ಕೆ, ಅನಾಮಿಕ ಅಂತ. ಅಂತಹ ನಾವು ಉಂಗುರ ಬೆರಳು ಅಂತ ಕನ್ನಡದಲ್ಲಿ ಹೆಸರಾದರೂ ಇಟ್ಟೇವೆ. ಆ ಹೆಸರೇ ಇಲ್ಲದ ಬೆರಳಿನಿಂದ ನಾಮವನ್ನು ಧಾರಣೆ ಮಾಡಿಕೊಂಡ್ರೆ ಶಾಂತಿದೋಕ್ತ, ಶಾಂತಿಯನ್ನು ಅದು ನಮಗೆ ಕೊಡ್ತದಂತೆ. ಶಾಂತಿ ಅಂದರೆ ಏನು ಗದ್ದಲನೇ ಇಲ್ಲದ ಜಾಗಕ್ಕೆ ಹೋಗಿ ಮಲ್ಕೊಂಡು ಬಿಡೋದು ಅಂತನೋ ತಾತ್ಪರ್ಯ ಅಲ್ಲ. ಶಾಂತಿ ಅನ್ನೋ ಶಬ್ದಕ್ಕೆ ಇಲ್ಲಿ ಟಿಪ್ಪಣಿಕಾರ ಬರೀತಾರೆ, ಮನಸ್ಸಿಗೆ ಏಕಾಗ್ರತೆಯನ್ನು, ಭಗವಂತನಲ್ಲಿ ಏಕಾಗ್ರತೆಯನ್ನು, ಮನಸ್ಸಿಗೆ ಶಾಂತಿಯನ್ನು ಈ ಅನಾಮಿಕ ನಾಮ ಬೆರಳಿನಿಂದ ಧಾರಣೆ ಮಾಡಿಕೊಂಡಂತಹ ಮುದ್ರೆ ಕೊಟ್ಟರೆ ಮಧ್ಯಮಾಯು ಕರಿ ಭವೇತ್. ಮಧ್ಯಮಾಯು ಕರಿ ಭವೇತ್. ಮಧ್ಯಮ ಬೆರಳಿನಿಂದ ನಾಮವನ್ನು ಧಾರಣೆ ಮಾಡಿದರೆ ಆಯುರ್ವೃದ್ಧಿ ಆಗ್ತದೆ. ಅಂಗುಷ್ಟ ಪುಷ್ಟಿದ ಪ್ರೋಕ್ತಃ. ಇದನ್ನೆಲ್ಲಿ ಲೋಕದಲ್ಲಿ ನೋಡಿಲ್ಲ ನಾವು, ಹೆಬ್ಬೆರಳಿನಿಂದ ಹಾಕಿಕೊಳ್ಳೋದು. ಹೆಬ್ಬೆರಳು ಅಂತಂದರೆ ಏನು ಬರದೇ ಇರೋರು ಅಂತ ಅರ್ಥ ಆಗ್ತದೆ ಲೋಕದೊಳಗೆ. ಹಿಂಗೆ ಅಂದರೆ ಹೆಬ್ಬೆರಳು ಹೊತ್ತವರು ಅಂತಂತೇವಲ್ಲ, ಹಾಗೆ ನಾಮ ಈ ಮಧ್ಯಮ ಹಾಗೂ ಅನಾಮಿಕದಿಂದ ಹಚ್ಚಿದ್ದನ್ನು ಲೋಕದಲ್ಲಿ ನೋಡಿದ್ದೇವೆ. ಆದರೆ ಈ ಹೆಬ್ಬೆರಳಿನಿಂದಲೂ ನಾಮಧಾರಣೆ ಮಾಡಿಕೊಳ್ಬಹುದಂತೆ. ಪುಷ್ಟಿದಹ, ದೇಹಕ್ಕೆ ಒಳ್ಳೆಯ ಪುಷ್ಟಿ ಬೇಕು ಅಂತಂದರೆ ಹಚ್ಕೋಬಾರ್ದು, ಹೆಬ್ಬೆರಳಿಂದ ಹಚ್ಕೊಳ್ಬಾರ್ದು. ತೆಳ್ಳಗಿರೋರು, ಪುಷ್ಟಿ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಅವರು ಹೆಬ್ಬೆರಳಿನಿಂದ ನಾಮಧಾರಣೆಯನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ತಾರೆ. ನಾಮವನ್ನು ಹೆಬ್ಬೆರಳಿನಿಂದ ಹಚ್ಚಿದರೆ ದೇಹಕ್ಕೆ ಒಳ್ಳೆಯ ಪುಷ್ಟಿಯನ್ನು ಕೊಡ್ತದೆ. ಇದೆಲ್ಲದಕ್ಕಿಂತ ಮಿಗಿಲಾದದ್ದು ತರ್ಜನಿ ಅಂತ ಹೇಳ್ತಾರೆ. ಆ ತರ್ಜನಿ ಅದು ಬೈತದೆ, ಇವುಗಳಿಂದ ಹಚ್ಕೊಳ್ಬೇಡ್ರಿ ನನ್ನಿಂದ, ಅದಕ್ಕೆ ತರ್ಜನಿ ಅಂತ ಹೆಸರು ಅದಕ್ಕೆ ಬೆರಳಿಗೆ. ಇವುಗಳಿಂದ ಹಚ್ಕೊಳ್ಳೋದಕ್ಕಿಂತ ನನ್ನಿಂದ ಹಚ್ಕೊಳ್ಳೋದೇ ಉತ್ತಮ, ಇವುಗಳಿಂದ ಹಚ್ಕೊಳ್ಬೇಡ್ರಿ. ತರ್ಜನಿ ಮೋಕ್ಷದಾಯಿನಿ. ಆ ತರ್ಜನಿ ಏನು ಬೆರಳಿದೆ, ಆ ಬೆರಳಿನಿಂದ ನಾಮಧಾರಣೆಯನ್ನು ಮಾಡಿಕೊಂಡರೆ ಅದು ಭಗವಂತನ ಅನುಗ್ರಹಕ್ಕೇನೆ ಕಾರಣವಾಗ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಯಾವ ಯಾವ ಬೆರಳಿನಿಂದ ನಾಮಧಾರಣೆಯನ್ನು ಮಾಡಿಕೊಂಡರೆ ಯಾವ ಯಾವ ವಿಧವಾದಂತಹ ಫಲವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ನಾಮಧಾರಣೆ ಮಾಡುವ ಸಂದರ್ಭದಲ್ಲಿ ಯಾವ ನಾಮಗಳನ್ನು, ಭಗವಂತನ ನಾಮಗಳನ್ನು ಧಾರಣೆ ಮಾಡಬೇಕು ಅದನ್ನು ಕೂಡ ತಿಳಿಸಿಕೊಡ್ತಾರೆ. ಬ್ರಾಹ್ಮಣರಿಗೆ ಕೇಶವಾದಿ 12 ನಾಮಗಳನ್ನು, ಕೆಲವರು ಹೇಳುವ ಪ್ರಕಾರ ಶುಕ್ಲ ಪಕ್ಷದಲ್ಲಿ ಕೇಶವಾದಿ ದಾಮೋದರ ಅಂತ, ಆನಂತರದಲ್ಲಿ ಮುಂದೆ ಸಂಕರ್ಷಣದಿಂದ ಶ್ರೀಕೃಷ್ಣನವರೆಗೆ ಕೃಷ್ಣ ಪಕ್ಷದಲ್ಲಿ ನಾಮವನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕ್ಷತ್ರಿಯರು ಲಲಾಟೆ ಕೇಶವಂ ಧ್ಯಾಯೇತ್ ಹೃದಯೇ ಮಾಧವಂ ತಥಾ ಬಾಹ್ವೋಶ್ಚ ಉಭಯೋರ್ವತ್ಸ ಸ್ಮರೇದ್ವೈ ಮಧುಸೂದನಂ. ಆ ಕ್ಷತ್ರಿಯರಿಗೆ 4 ನಾಮಗಳನ್ನೇನು ಹೇಳಿದ್ದಾರೆ, ಕೇಶವ ನಾಮದಿಂದ ಹಣೆಯ ಮೇಲೆ, ಮಾಧವ ನಾಮದಿಂದ ಹೃದಯದ ಮೇಲೆ, ಮಧುಸೂದನ ನಾಮದಿಂದ 2 ಬಾಹುಗಳಲ್ಲಿ ಆ ಕ್ಷತ್ರಿಯರು ಧಾರಣೆ ಮಾಡಬೇಕು. ವೈಶ್ಯರು ಲಲಾಟದಲ್ಲಿ ಕೇಶವನನ್ನು, ಹೃದಯದಲ್ಲಿ ಮಾಧವನನ್ನು ಸ್ಮರಣೆ ಮಾಡ್ತಾ ನಾಮಧಾರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಯೋಷಿಚ್ಛೂದ್ರೋ ಸ್ಮರೇನ್ ನಿತ್ಯಂ ಕೇಶವಂ ಫಾಲದೇಶಕ್ಕೆ. ಶೂದ್ರರು ಹಾಗೂ ಆ ಸ್ತ್ರೀಯರು ಆ ಕೇಶವನನ್ನು ಸ್ಮರಣೆಯನ್ನು ಮಾಡ್ತಾ ಆ ನಾಮವನ್ನು ಧಾರಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ನಾಮಗಳನ್ನು ಎಷ್ಟು ಉದ್ದ, ಪ್ರಮಾಣವನ್ನು ಕೂಡ ತಿಳಿಸ್ತಾರೆ. ಎಷ್ಟು ಉದ್ದ ಹಚ್ಕೊಳ್ಬೇಕು ನಾಮಗಳನ್ನು, ಹಣೆ ಇದ್ದಷ್ಟು ಹಚ್ಕೊಳ್ಬೇಕು ಅಂತ ನಾವು ಅಂತೇವೆ. ಆದರೆ ಆ ಹಣೆ ಇದ್ದನ್ನು ಮೀರಿ ತಲೆಯವರೆಗೂ ಕೂಡ ಹಚ್ಕೊಳ್ಬೋದಂತೆ ನಾಮವನ್ನು. ಎಷ್ಟು ಉದ್ದ ಹಚ್ಚಿಕೊಳ್ಬೇಕು, ಯಾವುದು ಉತ್ತಮ, ಯಾವುದು ಮಧ್ಯಮ, ಯಾವುದು ಅಧಮ ಅಂತ ಅದರ ಪ್ರಮಾಣವನ್ನು ಕೂಡ ತಿಳಿಸಿಕೊಡ್ತಾರೆ. ಫಾಲೇ ದಶಾಂಗುಲಂ ಪ್ರೋಕ್ತಂ ಉತ್ತಮೋ ಅವಮುಚ್ಯತೆ. ಫಾಲೆ ದಶಾಂಗುಲಂ, ಹಣೆಯ ಮೇಲೆ 10 ಅಂಗುಲ ಅಂತೆ. ಇಲ್ಲಿಂದ ಶುರು ಆದರೆ ಕೇಶಾಂತಂ ಅಂತ ಹೇಳಿಬಿಟ್ಟಾರೆ. ಪ್ರಾರಂಭದ ಕೇಶನೋ ಶಿಖೆ ಕೇಶನೋ ಅದೆಲ್ಲಿನೇ ಸ್ಪಷ್ಟತೆ ಇಲ್ಲ, ಅದು ಶಿಖೆವರೆಗೂ ಕೂಡ ಹಚ್ಕೊಳ್ಬೇಕಂತ. ಹೀಗೆ 10 ಅಂಗುಲ ಆ ಮೂಗಿನಿಂದ ಪ್ರಾರಂಭ ಆದರೆ ಆ ಶಿಖೆಯವರೆಗೆ 10 ಅಂಗುಲದವರೆಗೆ ಹಾಕಿಕೊಂಡ್ರೆ ಉತ್ತಮ ಅಂತೆ.
ನವಾಂಗುಲಂ ಮಧ್ಯಮಂ, 9 ಅಂಗುಲ ವಿಸ್ತೀರ್ಣದ ನಾಮ ಇದು ಮಧ್ಯಮ ಅಂತ ಕರೆಸಿಕೊಳ್ತದೆ. ಅಷ್ಟಾಂಗುಲಂತೂ ಅತಃಪರಂ, ಅಷ್ಟಾಂಗುಲ ಧಾರಣೆ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಫಲ ಅಂತ ಹೀಗೆ ಉತ್ತಮ ಮಧ್ಯಮಗಳನ್ನು ತಿಳಿಸ್ತಾರೆ. ಅದಕ್ಕಿಂತಲೂ ಕಡಿಮೆ ಹಚ್ಕೊಳ್ತೇವೆ ಅಂತಂದರೆ ಮಧ್ಯಮ ಫಲವನ್ನು ಸಪ್ತಷಟ್ ಪಂಚವಿಶ್ ಪುಂಡ್ರಂ, 7, 6, 5 ಅಂಗುಲದ ಆ ನಾಮಗಳನ್ನು ಪುಂಡ್ರಗಳನ್ನು ಧಾರಣೆ ಮಾಡಿದರೆ ಮಧ್ಯಮಂ ತ್ರಿವಿಧಂ ಮತಂ, ಈ 3 ವಿಧವಾದಂತಹ ನಾಮಧಾರಣೆ ಇದು ಮಧ್ಯಮ ಎಂಬುದಾಗಿ ಕರೆಸಿಕೊಳ್ತದೆ. ಇನ್ನು ಚತುಸ್ತ್ರಿಂಶದ್ವ್ಯಂಗುಲಂ ಪುಂಡ್ರಂ ಕನಿಷ್ಠಂ ತ್ರಿವಿಧಂ ಭವೇತ್, 2, 3, 4 ಅಂಗುಲಗಳಲ್ಲಿ ಧಾರಣೆ ಮಾಡುವಂತಹ ಏನು ಊರ್ಧ್ವ ಪುಂಡ್ರ ಇದೆ ಇದು ಕನಿಷ್ಠವಾದಂತಹ ನಾಮಧಾರಣೆಯ ಪ್ರಮಾಣ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಆ ಭಗವಂತನ ನಾಮಗಳ ಧಾರಣೆ ಇದ್ರ ಬಗ್ಗೆ ಅಲ್ಪಮತಿ, ನನಗೆ ಬಹಳ ಬುದ್ಧಿನೂ ಇಲ್ಲ ಸಮಯನೂ ಇಲ್ಲ, ಸಮಯ ಇದ್ದರೂ ಬುದ್ಧಿ ಇದ್ದಿದ್ದಿಲ್ಲ ಹೇಳಲಿಕ್ಕೆ ಅಷ್ಟು. ಹೀಗಾಗಿ ಸ್ವಲ್ಪ ಅಲ್ಪ ಸಮಯದಲ್ಲಿ ಯಥಾಮತಿಯಾಗಿ ಆ ನಾಮ ಧಾರಣೆಯ ಮಹತ್ವ ಹಾಗೂ ಆ ನಾಮಧಾರಣೆಯ ವಿಧಾನಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಅವಕಾಶವನ್ನು ಕೊಟ್ಟಂತಹ ಎಲ್ಲ ಹಿರಿಯ ವಿದ್ವಾಂಸರಿಗೆ ಹಾಗೂ ಆಚಾರ್ಯರಿಗೆ ಅನೇಕ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿ ಅಂತಹ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀನಿಧಿ ಆಚಾರ್ಯ ಅವರ ಪರವಾಗಿ ಸುಧೀರನ್ನವರು ಬಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ವಿದ್ಯಾಪೀಠದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸಮ್ಮಿಲಿತರಾಗಿದ್ದಾರೆ.